ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ವೀಟ್ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೇನೆ. ಇದನ್ನು ನಾನು ನನ್ನದೇ ಸ್ಟೈಲ್ನಲ್ಲಿ ಮಾಡಿದ್ದೇನೆ. ಯಾವುದೇ ಹಬ್ಬಕ್ಕೆ ಮೊದಲೇ ಇದನ್ನು ಮಾಡಿ ಇಡಬಹುದು. ಇದನ್ನು ಮಾಡಿ 20 ದಿನ ಇಟ್ಟರೂ ಇದು ಹಾಳಾಗೋದಿಲ್ಲ. ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನೋಡುವ. ಮೊದಲಿಗೆ ಇಲ್ಲಿ ನಾನು ಗ್ಯಾಸ್ ಆನ್ ಮಾಡಿ ಒಂದು ತವ ಬಿಸಿ ಆಗಲು ಇಟ್ಟಿದ್ದೇನೆ. ಇಲ್ಲಿ ನಾನು 1/4 ಕಪ್ಪು ಶೇಂಗಾ ಬೀಜ ಹಾಕ್ತಾ ಇದ್ದೇನೆ. ಇದನ್ನು ಹುರಿದುಕೊಳ್ಬೇಕು. ಇಲ್ಲಿ ನಾನು ಗ್ಯಾಸ್ ಫಾಸ್ಟ್ ಇಟ್ಟು ಇದನ್ನು ಹುರಿದುಕೊಳ್ತಾ ಇದ್ದೇನೆ. ಕೈ ಬಿಡಲಿಕ್ಕಿಲ್ಲ, ಮಗುಚುತ್ತಾ ಇರಬೇಕು. ಮಗುಚುತ್ತಾ ಇದನ್ನು ಗ್ಯಾಸ್ ಫಾಸ್ಟ್ ಇಟ್ಟು ಒಂದು 2-3 ನಿಮಿಷ ಹುರಿದುಕೊಂಡ್ರೆ ಸಾಕು. ಆನಂತರ ಇದನ್ನು ಬೇರೆ ಪ್ಲೇಟಿಗೆ ಹಾಕಿಕೊಂಡು ಇದು ತಣ್ಣಗಾದ ನಂತರ ಇದರ ಸಿಪ್ಪೆಯನ್ನು ಬಿಡಿಸಿಕೊಳ್ಬೇಕು. ಸಿಪ್ಪೆಯನ್ನೆಲ್ಲ ಕೈಯಲ್ಲಿ ಒತ್ತಿ ಒಂದು ಸಲ ಬಿಡಿಸಿಕೊಂಡ ನಂತರ ಇದನ್ನು ಈ ರೀತಿ ನೋಡಿ ಒಂದು ಜಾಲಿಗೆ ಹಾಕಿದನ್ನು ನೋಡಿ ಈ ರೀತಿ ಸಿಪ್ಪೆಯನ್ನು ತೆಗೆದುಕೊಳ್ಬೋದು. ಈಸಿಯಾಗಿದ್ದು ತೆಗಿಲಿಕ್ಕೆ ಬರ್ತದೆ ಸಿಪ್ಪೆ. ನೋಡಿ ಶೇಂಗಾ ಸ್ವಲ್ಪವೂ ಸಿಪ್ಪೆ ಇಲ್ಲದೆ ನಮಗೆ ಕ್ಲಿಯರಾಗಿ ಸಿಗ್ತದೆ. ಹೀಗೆ ಉಳಿದಿರುವ ಈ ಶೇಂಗಾ ಬೀಜವನ್ನು ನಾವು ಇದರಿಂದ ಹೆಕ್ಕಿ ತೆಗೆಯಬೇಕು. ಆನಂತರ ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕಿಕೊಂಡಿದ್ದೇನೆ. ಮಿಕ್ಸಿ ಜಾರಿಗೆ ಹಾಕಿ ಪಲ್ಸ್ ಬಟನು 1-2 ಅಷ್ಟೇ ನಾವು ಒತ್ತಬೇಕು. 2 ಸಲ ನೀವು ಒತ್ತಿದರೆ ಸಾಕು, ಒತ್ತಿ ಹಿಡಿಲಿಕ್ಕಿಲ್ಲ. ಒಂದು ಸಲ ಒತ್ತಿ ಕೈ ಬಿಡಬೇಕು. ನೋಡಿ ಈ ರೀತಿ ತರಿಯಾಗಿದ್ದು ಗ್ರೈಂಡ್ ಆಗಿದೆ. ಹೀಗೆ ಇದನ್ನು ಸೈಡಿಗೆ ಇಡುವ. ಹಾಗೆ ಇಲ್ಲಿ ಇನ್ನೊಮ್ಮೆ ಗ್ಯಾಸ್ ಆನ್ ಮಾಡಿ ಇದಕ್ಕೆ ನಾನು 2 ಚಮಚದಷ್ಟು ಬೆಲ್ಲ ಹಾಕ್ತಾ ಇದ್ದೇನೆ. ನಿಮಗೆ ಸಿಹಿ ಜಾಸ್ತಿ ಬೇಕಿದ್ದರೆ ಜಾಸ್ತಿ ಹಾಕ್ಕೊಳ್ಬೋದು. ನನಗೆ ಸ್ವಲ್ಪ ಸಿಹಿ ಕಡಿಮೆ, ಹಾಗಾಗಿ 2 ಸ್ಪೂನ್ ಹಾಕಿದ್ದೇನೆ. ಈ ಬೆಲ್ಲ ಸ್ವಲ್ಪ ಕರಗಬೇಕು. ಬೆಲ್ಲ ಸ್ವಲ್ಪ ಕರಗಿದ ನಂತರ ಇದಕ್ಕೆ ನಾನಿಲ್ಲಿ 3/4 ಕಪ್ಪಿನಷ್ಟು ತೆಂಗಿನ ತುರಿ ಹಾಕಿದ್ದೇನೆ. ತೆಂಗಿನ ತುರಿ ನಾನಿಲ್ಲಿ ಫ್ರೆಶ್ ತೆಂಗಿನ ತುರಿ ತಗೊಂಡಿದ್ದೇನೆ. ನಿಮಗೆ ಇದನ್ನು ಜಾಸ್ತಿ ಒಂದು 20-25 ದಿವಸ ಇಡಬೇಕಾದ್ರೆ ಕೊಬ್ಬರಿಯನ್ನು ತುರಿದು ಹಾಕ್ಕೊಳ್ಬೇಕು. ಇದನ್ನು ಫ್ರೆಶ್ ತೆಂಗಿನ ತುರಿಯಲ್ಲಿ ಮಾಡಿದರೆ 2-3 ದಿನ ಇಡ್ಬೋದು ಅಷ್ಟೇ. ನನ್ನ ಹತ್ರ ಕೊಬ್ಬರಿ ಇರಲಿಲ್ಲ, ಹಾಗಾಗಿ ನಾನು ಫ್ರೆಶ್ ತೆಂಗಿನ ತುರಿಯಲ್ಲಿ ಮಾಡ್ತಾ ಇದ್ದೇನೆ. ನಮಗೆ ಜಾಸ್ತಿ ದಿನ ಇದನ್ನು ಇಡಬೇಕಿದ್ರೆ ಕೊಬ್ಬರಿಯನ್ನು ತುರಿದು ಅದರಲ್ಲಿ ಮಾಡಿಕೊಂಡ್ರೆ ತುಂಬ ದಿನ ನಮಗೆ ಒಂದು 15-20 ದಿವಸ ಜಾಸ್ತಿ ಇಡ್ಬೋದು. ಈಗ ಇದು ನೋಡಿ ಬೆಲ್ಲ ಸ್ವಲ್ಪ ಕರಗ್ತಾ ಬರುವಾಗ ನಾನಿಲ್ಲಿ ಇದಕ್ಕೆ 1 ಚಿಟಿಕೆಯಷ್ಟು ಕೈಯಲ್ಲಿ ಉಪ್ಪನ್ನು ಹಾಕ್ತಾ ಇದ್ದೇನೆ. ಸ್ಪೂನಲ್ಲಿ ಹಾಕೋದು ಬೇಡ, ಸ್ವಲ್ಪ ಉಪ್ಪು ಹಾಕಿದರೆ ಸಾಕು, ಸ್ವಲ್ಪ ರುಚಿಗೆ ಅಷ್ಟೇ. ಈಗ ಇದಕ್ಕೆ 2 ಚಮಚದಷ್ಟು ಎಳ್ಳು ಹಾಕಿದ್ದೇನೆ. ಹಾಗೆಯೇ ಈ ಪುಡಿ ಮಾಡಿಟ್ಟ ಕಡಲೆ ಬೀಜವನ್ನು ಹಾಕಿಕೊಳ್ಬೇಕು. ಈಗ ಇದೆಲ್ಲವನ್ನು ಚೆನ್ನಾಗಿ 1 ನಿಮಿಷದವರೆಗೆ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಇನ್ನೇನು ಚೌತಿ ಹಬ್ಬ ಕೂಡ ಬರ್ತಾ ಇದೆ. ಚೌತಿ ಹಬ್ಬಕ್ಕೆ ಮೊದಲೇ ಇದನ್ನು ಮಾಡಿ ಇಡ್ಬೋದು. ನಮ್ಮ ಕಡೆ ಚೌತಿಗೆ ಗಣಪತಿಗೆ ಪ್ರಸಾದವಾಗಿ ಯಾವುದನ್ನೇ ಇಡಬೇಕಾದ್ರೂ ಅದಕ್ಕೆ ನಾವು ಉಪ್ಪು ಹಾಕಲಿಕ್ಕಿಲ್ಲ, ಉಪ್ಪು ಹಾಕೋದಿಲ್ಲ. ನಿಮ್ಮ ಕಡೆ ಯಾವ ಸಂಪ್ರದಾಯ ಇದೆ ಅದನ್ನೇ ಮಾಡಿ. ಇದು ನಮಗೆ ಟೀ ಟೈಮ್ಗೆ ಮನೆಯಲ್ಲೇ ತಿನ್ನಲಿಕ್ಕೆ ನಾನು ಮಾಡಿದ್ದು, ಹಾಗಾಗಿ ನಾನು ಇದಕ್ಕೆ ಉಪ್ಪು ಹಾಕಿದ್ದೇನೆ. ನಾವು ಇದನ್ನು ಯಾವಾಗ ಬೇಕಾದರೂ ಮಾಡಿಕೊಳ್ಬೋದು. ದೀಪಾವಳಿ ಹಬ್ಬಕ್ಕೆ ಯಾವುದೇ ಹಬ್ಬ ಬರಲಿ ಅದಕ್ಕೆ ಈ ಒಂದು ಸ್ವೀಟ್ ರೆಸಿಪಿ ಮಾಡಿ ಇಡ್ಬೋದು. ತುಂಬಾ ಒಳ್ಳೆಯದಾಗ್ತದೆ, ತಿನ್ನಲಿಕ್ಕೂ ತುಂಬಾ ರುಚಿಯಾಗಿದೆ. ಈಗ ನೋಡಿ ಇದು ಹಾಕ್ತಾ ಬಂದಿದೆ. ಇದು ಹಾಕ್ತಾ ಬರುವಾಗ ಲಾಸ್ಟಿಗೆ ಇದಕ್ಕೆ ನಾನಿಲ್ಲಿ 1/4 ಚಮಚದಷ್ಟು ಏಲಕ್ಕಿ ಪುಡಿ ಹಾಕಿದ್ದೇನೆ. ಏಲಕ್ಕಿ ಪುಡಿ ಹಾಕಿದ ನಂತರ ಇದನ್ನು ಒಂದು ಸಲ ಸರಿಯಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಬೇಕು. ನಾನೀಗ ಇಲ್ಲಿ ಗ್ಯಾಸ್ ಆಫ್ ಮಾಡಿದ್ದೇನೆ. ಈ ಬೆಲ್ಲ ಹಾಕಿದ ನಂತರ ಗ್ಯಾಸ್ ಫುಲ್ಲು ಸ್ಲೋವಲ್ಲಿಟ್ಟೆ ಇದನ್ನು ಮಾಡಿಕೊಳ್ಬೇಕು, ಗ್ಯಾಸ್ ಫಾಸ್ಟ್ ಇಡಲಿಕ್ಕಿಲ್ಲ. ಈಗ ಇಲ್ಲಿ ಒಂದು ಬೌಲಲ್ಲಿ ಸ್ವಲ್ಪ ನಾನಿಲ್ಲಿ ಅಕ್ಕಿ ಹಿಟ್ಟು ತೆಗೆದಿಟ್ಟಿದ್ದೇನೆ, ಇದು ಸೈಡಿಗೆ ಇರಲಿ. ಹಾಗೆ ಇನ್ನೊಂದು ಬೌಲಲ್ಲಿ 1/2 ಕಪ್ಪು ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೇನೆ. ಈಗ ಇದಕ್ಕೆ 1/4 ಚಮಚದಷ್ಟು ಅರಶಿನ ಪುಡಿ ಹಾಕ್ತಾ ಇದ್ದೇನೆ. ಇದು ಕಲರಿಗೋಸ್ಕರ, ಬೇಡದಿದ್ದರೆ ಸ್ಕಿಪ್ ಮಾಡ್ಬೋದು. ಹಾಗೆಯೇ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಬೇಕು. ಉಪ್ಪನ್ನು ಹಾಕಿಕೊಂಡು ಒಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ಈ ಅಕ್ಕಿ ಹಿಟ್ಟಿಗೆ ಸ್ವಲ್ಪವೇ ನೋಡಿಕೊಂಡು ನೀರು ಹಾಕಿ ಇದನ್ನು ಸ್ವಲ್ಪ ತೆಳ್ಳಗೆ ಮಾಡಿ ಇಟ್ಕೊಳ್ಬೇಕು. ನಾವು ಬಜ್ಜಿಗೆಲ್ಲ ಹೀಗೆ ನಾವು ಮಾಡ್ತೇವೆ ಹಾಗೆ ತುಂಬ ದಪ್ಪ ಅಲ್ಲ, ತುಂಬ ತೆಳುವಾಗಿಯೂ ಅಲ್ಲ, ಸ್ವಲ್ಪ ತೆಳ್ಳಗಿರಬೇಕು. ನೋಡಿ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಈ ಹದಕ್ಕೆ ನಾನು ಇದನ್ನು ಮಾಡಿಟ್ಟಿದ್ದೇನೆ. ಇಷ್ಟು ದಪ್ಪ ಇದ್ದರೆ ಸಾಕು, ತುಂಬ ದಪ್ಪ ಇದ್ದರೆ ಕೂಡ ಒಳ್ಳೆಯದಾಗೋದಿಲ್ಲ. ಈ ತೆಂಗಿನ ತುರಿ ಮಿಶ್ರಣ ತಣ್ಣಗಾಗಿದೆ. ಇದನ್ನು ಉಂಡೆನೂ ಮಾಡ್ಕೊಳ್ಬೋದು ಅಥವಾ ಉದ್ದವಾಗಿ ಶೇಪ್ ಕೂಡ ಮಾಡಿಕೊಳ್ಬೋದು. ನಾನಿಲ್ಲಿ ಉಂಡೆ ಮಾಡ್ತಾ ಇಲ್ಲ. ನೋಡಿ ಈ ರೀತಿ ಉದ್ದವಾಗಿ ಸ್ವಲ್ಪ ಶೇಪನ್ನು ಕೊಡ್ತಾ ಇದ್ದೇನೆ. ಹೀಗೆ ಎಲ್ಲವನ್ನು ಮಾಡಿಡಬೇಕು. ಇಲ್ಲಿ ನಾನು ಗ್ಯಾಸ್ ಆನ್ ಮಾಡಿ ಎಣ್ಣೆ ಬಿಸಿ ಆಗಲು ಇಟ್ಟಿದ್ದೇನೆ. ಎಣ್ಣೆ ಬಿಸಿ ಆಗಲಿ ಅಷ್ಟರವರೆಗೆ ಇಲ್ಲಿ ನಾವು ಮಾಡಿಟ್ಟ ಉಂಡೆಯನ್ನು ಒಂದೊಂದನ್ನೇ ತೆಗೆದು ನೋಡಿ ಈ ರೀತಿ ಒಣ ಅಕ್ಕಿ ಹಿಟ್ಟಿನಲ್ಲಿ ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು. ಎಲ್ಲ ಉಂಡೆಗೂ ಅದರ ಮೇಲೆ ಒಣ ಹಿಟ್ಟು ಹಿಡಿದುಕೊಳ್ಬೇಕು. ನಾನೀಗ ಇಲ್ಲೆಲ್ಲವನ್ನು ಈ ರೀತಿ ಮಾಡಿಟ್ಟಿದ್ದೇನೆ. ಮೊದಲಿಗೆ ಮಾಡಿಟ್ಟ ನಂತರ ಈ ಉಂಡೆಯನ್ನು ಈ ಮಾಡಿಟ್ಟ ಅಕ್ಕಿ ಹಿಟ್ಟಿನೊಟ್ಟಿಗೆ ನೋಡಿ ಈ ರೀತಿ ಡಿಪ್ ಮಾಡಿ
ಆನಂತರ ಇದನ್ನು ಎಣ್ಣೆಯಲ್ಲಿ ಬಿಡಬೇಕು. ಎಣ್ಣೆ ಒಂದು ಸಲ ಸರಿಯಾಗಿ ಬಿಸಿಯಾದ ನಂತರ ಗ್ಯಾಸನ್ನು ಮೀಡಿಯಮ್ಗಿಂತ ಸ್ವಲ್ಪ ಕಡಿಮೆಯಲ್ಲಿ ಇಟ್ಕೊಳ್ಬೇಕು. ಫಾಸ್ಟ್ ಇಡಬಾರ್ದು. ಫಾಸ್ಟ್ ಇಟ್ಟರೆ ಮೇಲೆ ಬೇಗನೆ ಇದು ಕಪ್ಪಗಾಗಿ ಬಿಡ್ತದೆ. ಹಾಗಾಗಿ ಮೀಡಿಯಮ್ ಇಟ್ಟು ಇದನ್ನು ಹಾಕಿದ ತಕ್ಷಣ ಇದನ್ನು ಮಗುಚಬಾರ್ದು. ಒಂದು ಸ್ವಲ್ಪ ಹೊತ್ತು ಬಿಟ್ಟು ಇದನ್ನು ಮಗುಚಿಕೊಂಡು ಸರಿಯಾಗಿ ಇದನ್ನು ಮಗುಚುತ್ತಾ ಫ್ರೈ ಮಾಡಿಕೊಳ್ಬೇಕು. ಇದು ಫ್ರೈ ಆಗಲಿಕ್ಕೆ ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ. ಇದು ನೋಡಿ ಫ್ರೈ ಆಗಿದೆ. ಈಗ ಇದನ್ನು ತೆಗಿತಾ ಇದ್ದೇನೆ. ಬಾಕಿ ಉಳಿದ ಉಂಡೆಯನ್ನು ಕೂಡ ಫ್ರೈ ಮಾಡಿಕೊಳ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ತಿನ್ನಲಿಕ್ಕೆ ಕೂಡ ಕ್ರಿಸ್ಪಿಯಾಗಿರ್ತದೆ. ಹಾಗೆಯೇ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ರೆಸಿಪಿಗಾಗಿ ರೇಖಾ ಕಿಚನ್ ಮ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು.